ಈಜೋದಕ್ಕೆ ತೆರಳಿದ್ದ 4 ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತಹ ಘಟನೆ. ಹಳೆಯಂಗಡಿ ಬಳಿಯ ನದಿಯಲ್ಲಿ 4 ಮೃತದೇಹ ಪತ್ತೆಯಾಗಿದೆ. ಈಜಲು ತೆರಳಿದ್ದ 4 ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತಹ ಘಟನೆ. ಹಳೆಯಂಗಡಿ ಬಳಿಯ ನದಿಯಲ್ಲಿ ಈಗ 4 ಶವ ಪತ್ತೆಯಾಗಿದೆ. ಪರೀಕ್ಷೆ ಬರೆದು ಈಜಕ್ಕೆ ತೆರಳಿದ್ರು 4. ಇವ್ರು ಈಜು ಬರ್ತಿತ್ತೋ ಇಲ್ವೋ, ಎಲ್ಲ ಚಿಕ್ಕ ಚಿಕ್ಕವರು, SSLC ಓದ್ತಾ ಇದ್ದ ಹುಡುಗರು ಇವರೆಲ್ಲ. ಮುಲ್ಕಿ ಠಾಣಾ ವ್ಯಾಪ್ತಿಯ ಹಳೆಯಂಗಡಿ ಬಳಿಯ ನದಿಯಲ್ಲಿ ಪತ್ತೆಯಾಗಿದೆ. ಮಂಗಳೂರು ಹೊರವಲಯದ ಸುರತ್ಕಲ್ನ ವಿದ್ಯಾದಾಯಿನಿ ಹೈಸ್ಕೂಲ್ ಸ್ಟೂಡೆಂಟ್ಸ್ ಇವರೆಲ್ಲರೂ. ನಿನ್ನೆ SSLC ಇಂಗ್ಲೀಷ್ ಪ್ರಿಪ್ರೇಟರಿ ಎಕ್ಸಾಮ್ಗೆ ಹಾಜರಾಗಿದ್ರಂತೆ. ಆಮೇಲೆ ಏನೋ ಸೆಕೆ ಜಾಸ್ತಿ ಆಗಿದೆ ಅಂತನೋ ಏನೋ ಹೋಗಿದ್ದಾರೆ, ನದಿ ಹತ್ತಿರಕ್ಕೆ ಹೋಗಿದ್ದಾರೆ. ಹೋದವರು ನಾಪತ್ತೆ ಆಗ್ತಾರೆ. ನಾಪತ್ತೆ ಆದ್ರಲ್ಲ ಇವರು ಏನು ಎತ್ತ ಅಂತ ನೋಡಿದ್ರೆ ಆಮೇಲೆ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಯಶ್ವಿತ್ ಚಂದ್ರಕಾಂತ್, ನಿರೂಪ್, ಅನ್ವಿತ್ ಮತ್ತು ರಾಘವೇಂದ್ರ ಇವರ ಮೃತದೇಹ ಈಗ ಪತ್ತೆಯಾಗಿದೆ. ಸುರತ್ಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಬಹಳ ಅನ್ಯಾಯ. ಅದಕ್ಕೆ ಹೇಳೋದು, ಇವರಿಗೆಲ್ಲ ಇಷ್ಟೊಂದು SSLCಗೆ ಬಂದುಬಿಟ್ರೆ ಇವರು ಒಂಥರ ಹೆಂಗೆ ಬಿಹೇವ್ ಮಾಡ್ತಾರೆ ಅಂದರೆ, ನಾವೆಲ್ಲ ದೊಡ್ಡವರಾಗ್ಬಿಟ್ವಿ, ಇನ್ನೆಲ್ಲ ಕಾಲೇಜ್ ನಾವೆಲ್ಲ ಹೇಳೋರು ಕೇಳೋರು ಇಲ್ಲ, ಈ ಥರದ ಮನಸ್ಥಿತಿಗೆ ಬಂದುಬಿಟ್ಟಿರ್ತಾರೆ. ಹಾಗಾಗಿ ಇಂಥ ದುರ್ಘಟನೆಗಳು. ಶಿವಮೊಗ್ಗದಲ್ಲಿ ನಡೆದಿದ್ದಂತಹ ಟ್ರಯಲ್ ಬ್ಲಾಸ್ಟ್. ಈ ಟ್ರಯಲ್ ಬ್ಲಾಸ್ಟ್ ಪ್ರಮುಖ ಆರೋಪಿ ಜೊತೆ ಮಾಸ್ ಅನ್ನೋ ವ್ಯಕ್ತಿ ಮಾಡಿದ್ದಂತಹ ವಾಟ್ಸಪ್ ಚಾಟ್ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಎಲ್ಲೆಲ್ಲಿ ಬ್ಲಾಸ್ಟ್ ಮಾಡಬೇಕು, ಎಲ್ಲಿ ಬೆಂಕಿ ಹಚ್ಚಬೇಕು, ಎಲ್ಲಿ ಬಾಂಬ್ ತಯಾರು ಮಾಡಬೇಕು, ಬಾಂಬ್ ತಯಾರು ಮಾಡೋ ರೀತಿ ಹೆಂಗೆ, ಶಾಂತಿಗೆ ಭಂಗ ತರುವ ಬಗ್ಗೆ ವಾಟ್ಸಪ್ನಲ್ಲಿ ಆತ ಚಾಟಿಂಗ್ ಮಾಡಿದ್ದ. ವಾಟ್ಸಪ್ ಚಾಟ್ನಲ್ಲಿಯೇ ದುಷ್ಕೃತ್ಯಕ್ಕೆ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದ. ಇವೆಲ್ಲವೂ ಕೂಡ ಈಗ ಬಯಲಾಗಿದೆ. NIAದವರು ತನಿಖೆಯನ್ನು ಮಾಡಿದರು ಈ ಪ್ರಕರಣದಲ್ಲಿ. ಸೊ ಅದಕ್ಕೆ ಪೂರಕವಾದಂತಹ ಕೆಲವೊಂದು ದಾಖಲೆಗಳು ಅಂದರೆ, ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ನಲ್ಲಿ ಪ್ರಮುಖ ಆರೋಪಿಯ ಜೊತೆ ಈ ಮಾಜ್ ಅನ್ನುವಂತಹ ವ್ಯಕ್ತಿ ವಾಟ್ಸಪ್ ಚಾಟ್ ಏನು ಮಾಡಿದ್ದ, ಇದರಲ್ಲಿ ಎಲ್ಲ ಮಾಹಿತಿಗಳು ಕೂಡ ಇದೆ. ಎಲ್ಲವೂ ಕೂಡ ಗೊತ್ತಾಗಿದೆ. ಹೇಗೆಲ್ಲ ಜನರನ್ನ ಹೆದರಿಸಬೇಕು ಅಂತ ಆತ ಚಾಟಿಂಗ್ನಲ್ಲಿ ಮಾಹಿತಿ ಕೊಟ್ಟಿದ್ದಂತೆ. ಅದು ಬಿಂದಾಸ್ ಆಗಿ ವಾಟ್ಸಪ್ ಮತ್ತು ಮೆಸೆಂಜರ್ನಲ್ಲೇ ಅವನು ಮೆಸೇಜ್ ಮಾಡಿದ್ದಾನೆ. ಅಮಾಯಕರ ಪ್ರಾಣ ತೆಗೆಯೋದಕ್ಕೆ ತರಬೇತಿಯನ್ನು ಕೊಟ್ಟಿದ್ದಂತೆ. ಯಾವ ಜಾಗಕ್ಕೆ ಹೋಗಬೇಕು, ಎಲ್ಲಿ ಬಾಂಬ್ ಹಾಕಬೇಕು. ಭಯೋತ್ಪಾದಕರ ಕರ್ನಲ್, ಕೊಲೋನೆಲ್ ಅಲ್ಲ, ಅದು ಭಯೋತ್ಪಾದಕರ ಕರ್ನಲ್ ಎಂಬಾತನಿಂದ ಮಾಸ್ಗೆ ಈ ಮೆಸೇಜ್ ಬಂದಿರುತ್ತೆ. ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ನ ಪ್ರಮುಖ ಆರೋಪಿಯ ಜೊತೆ ಆತ ಚಾಟಿಂಗ್ ಮಾಡಿರ್ತಾನೆ. ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ನ ಪ್ರಮುಖ ಆರೋಪಿಯ ಜೊತೆ DRDO, BHEL, BEL ಬಳಿ ಬ್ಲಾಸ್ಟ್ ಮಾಡುವಂತೆ ಸೂಚನೆ, ಎಲ್ಲ ಸೂಚನೆಯನ್ನು ಕೊಟ್ಟಿದ್ದಂತೆ. HALಗೆ ಸೇರಿ ಪ್ಲ್ಯಾನ್ ಮಾಡೋದಕ್ಕೆ ಮಾಸ್ನಿಂದ ಮುನೀರ್ಗೆ ಸೂಚನೆ. ಈ ಮುನೀರ್ ಅಂತಕ್ಕಂಥವನೇ ಪ್ರಮುಖ ಆರೋಪಿ. ವಾಟ್ಸಪ್ ಮತ್ತು ಮೆಸೆಂಜರ್ ಮೂಲಕ ಚಾಟ್ ಮಾಡ್ತಾ ಇದ್ದ. ವಿದೇಶದಲ್ಲಿ ಕುಳಿತು ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಈತ ಪ್ಲ್ಯಾನನ್ನು ಮಾಡಿದ್ದ ಅಂತ ಗೊತ್ತಾಗಿದೆ. ಈಗ ಏನು ಅಂತಂದರೆ, ಪ್ರಕರಣದ ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಆ ಮೊಬೈಲ್ನೆಲ್ಲ ರಿಟ್ರೀವ್ ಮಾಡಬೇಕು, ಅದರಲ್ಲಿ ಏನೇನು ಮೆಸೇಜ್ ಆಗಿರುತ್ತೆ ಎಲ್ಲ ನೋಡಬೇಕು, ಎಲ್ಲ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಬೇಕು. ಮಾಡಿದಾಗ ಗೊತ್ತಾಗಿರ್ತಕ್ಕಂತಹ ವಿಚಾರಗಳು. ಇಲ್ಲ ಆ ಥರ ಎಲ್ಲ ಇಲ್ಲ, ಅವ್ರು ಉಗ್ರರೇ ಅಲ್ಲ ಅಂತೆಲ್ಲ ಅಂತ ಇದ್ರಲ್ಲಪ್ಪ. ಇವನು ನಾವು ಉಗ್ರ ಅಲ್ಲ ಅಂದಿದ್ರು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನ ಉಗ್ರ ಅಲ್ಲ ಅಂದಿದ್ರು. ಈಗ ಒಂದೊಂದೇ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಯಾವ ರೀತಿ ದುಷ್ಕೃತ್ಯವನ್ನು ಈತ ಎಸಗೋದಕ್ಕೆ ಎಲ್ಲಿಂದ ಟ್ರೈನಿಂಗ್ ಆಗ್ತಾ ಇತ್ತು, ವಿದೇಶದಲ್ಲಿ ಕುಳಿತು ಹೇಗೆ ನಮ್ಮ ದೇಶದಲ್ಲಿ ಈ ಥರ ಭಯೋತ್ಪಾದಕ ಕೃತ್ಯವನ್ನು ನಡೆಸೋದಕ್ಕೆ ಟ್ರೈನಿಂಗ್ ಆಗ್ತಾ ಇತ್ತು, ತರಬೇತಿಗಳನ್ನ ಯಾವ ಥರ ಕೊಡ್ತಾ ಇದ್ರು ನೋಡಿ. ಅಮಾಯಕ ಜನರ ಪ್ರಾಣ ತೆಗೆಯೋದಕ್ಕೆ ಟ್ರೈನಿಂಗ್ ಅಂತೆ, ಅಮಾಯಕ ಜನರ ಪ್ರಾಣ ತೆಗೆಯೋದಕ್ಕೆ. ಆಮೇಲೆ ಇದರಲ್ಲಿ ಆಶ್ಚರ್ಯ ಏನಿಲ್ಲ, ಯಾಕೆ ಅಂದರೆ ಇವರು ಮೊದಲೇ ಟೆರರಿಸ್ಟ್ಗಳು, ಮೊದಲೇ ಉಗ್ರರು. ಇವ್ರ ಕೆಲಸನೇ ಇದು. ಇದನ್ನು ಮಾಡಬೇಕು ಅಂತಲೇ ಇವ್ರನ್ನ ನೇಮಿಸಿರ್ತಾರೆ. ಅದಕ್ಕೋಸ್ಕರನೇ ಇವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅವರು ಬಂದು ಆ ಕೆಲಸವನ್ನು ಮಾಡ್ತಾರೆ. ಅದು ಆಗದಂತೆ ತಡೆಯೋದು ಸರ್ಕಾರಗಳ ಕೆಲಸ, ತನಿಖಾ ಸಂಸ್ಥೆಗಳ ಕೆಲಸ.